ಅಮ್ಮ 4 ದಿನ ಮಾಡಿರಲ್ಲ ಫುಲ್ ಪಾರ್ಟಿ. ಬಾಯ್, ಥ್ಯಾಂಕ್ ಯು ಪಾರ್ಟಿ ಮಾಡಕ್ ಚಾನ್ಸ್ ಕೊಟ್ರಿ. ಬಾಯ್. What is up fam? Hi, so welcome back to my new vlog. Guys, ಇವತ್ತಿನ ವ್ಲಾಗ್ ನಾನು ಮನೆಯಿಂದ ಶುರು ಮಾಡ್ತಾ ಇದ್ದೀನಿ. ನೋಡಿ, ವೈಫೈ ಹಾಕ್ಸ್ತಾ ಇದ್ದೀನಿ ನನ್ನ ರೂಮ್ಗೆ. ನನ್ನ ರೂಮ್ ವೈಫೈನೇ ಬರಲ್ಲ ಅಂತ ಕೇಬಲಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ನನ್ನ ರೂಮಲ್ಲಿ ವೈಫೈನೇ ಬರಲ್ಲ. ಸಾಯಿಲ್ ರೂಮಲ್ಲಿ ಮಾತ್ರ ವೈಫೈ ಬರೋದು ಇಡೀ ಮನೇಲಿ. ಹಾಲ್ಗೂ ಬರಲ್ಲ, ಎಲ್ರಿಗೂ ಬರಲ್ಲ. ಅದಕ್ಕೆ ಇರಿಟೇಟ್ ಆಗ್ತಿತ್ತು. ನನ್ನ ರೂಮ್ಗೆ ಎಕ್ಸ್ಟೆನ್ಷನ್ ಮಾಡಿಸ್ತಾ ಇದ್ದೀನಿ. ಗೈಸ್ ನೋಡಿ, ನಮ್ಮ ಅಮ್ಮ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನಿ ನಾನು. ಅವ್ರು ಸ್ಲಿಪ್ ಆಗಬಾರ್ದು ಅಂತ ಅವ್ರು ಸ್ಲಿಪ್ಪರ್ ಆರ್ಡರ್ ಮಾಡಿದ್ದೀನಿ. ಈ ಮನೇಲಿ ಜಾರ್ ಬಿಟ್ರೆ ಅಂತ. ಅಷ್ಟು ಯೋಚನೆ ಮಾಡೋ ಮಗಂಗೆ ಇನ್ನೂ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ ನೋಡಿ. ಎರಡೆರಡು ಒಂದಲ್ಲ ಆಂಟಿ ಸ್ಕಿಪ್ ಅಂತ ನೋಡಿ, ಜಾರಲ್ಲ. ಸ್ಟೆಪ್ಸ್ ಇಂದ ಇಳಿಬೇಕಾರಲ್ಲ ಇದನ್ನ ಹಾಕೊಂಡೆ. ಅದಕ್ಕೇನೆ ಅದೇ ಭಯ ಕುತ್ಕೊಂಡ್ಬಿಟ್ಟಿತ್ತು. ಅದಕ್ಕೆ ಆರ್ಡರ್ ಮಾಡ್ಬಿಟ್ಟೆ. ತೊಳಿ ಫ್ರಾಂಕ್ ಮಾಡಕ್ ಟ್ರೈ ಮಾಡಿದೆ, ಬಟ್ ಆಗಿಲ್ಲ. ನಮ್ಮ ಅಮ್ಮ ನೋಡಿ ಇರ್ಲಿ ಬಚಾವ್ ಆಗ್ಬಿಟ್ಟಿದ್ದಾರೆ. ಎಲ್ಲ ತಿಳ್ಕೊಂಡ್ಬಿಟ್ಟಿದ್ದಾರೆ ಗೈಸ್. ಮುಂಚೆ ಆದ್ರೆ ಸೋಷಿಯಲ್ ಮೀಡಿಯಾ ಬಗ್ಗೆ ಗೊತ್ತಿರಲಿಲ್ಲ. ಈಗ ನಮ್ಮ ಅಂದ್ರೆ ಸೋಷಿಯಲ್ ಮೀಡಿಯಾ ಅಂದ್ರೆ ನಮ್ಮ ಅಡುಗೆ ಮಾಡ್ಬೇಕಾದ್ರೆ ಕಿಚನ್ನ ಇಷ್ಟು ಗಲೀಜ್ ಮಾಡೋದು ನೋಡಿ. ಹೆಂಗ್ ಗಲೀಜ್ ಮಾಡಿದ್ದಾರೆ ನೋಡಿ. ಮಾಡೋದು ಯಾವುದೋ ಅಡುಗೆ, ಅದು ಟೇಸ್ಟ್ ಅಂತೂ ಇರಲ್ಲ. ಬಟ್ ಟೇಸ್ಟ್ ಅಂತೂ ಇರಲ್ಲ ಅಡುಗೆಲಿ. ಒಟ್ಟು ಗಲೀಜ್ ಅಂತೂ ಮಾಡೋದು ಹಿಂಗೆ ನೋಡಿ. ಏನು ಮಾಡಿದ್ದಾರೆ, ಸಾಂಬಾರು, ಮೊಟ್ಟೆ ಬಾಯ್ಲ್ ಆಗ್ತಿದೆ, ಮತ್ತು ನಂದು ಚಿಕನ್ ಬಟರ್ ಮಸಾಲ ನಂದು, ಮತ್ತು ರೈಸ್ ನನ್ನ ಡಯಟ್ದದು. ಇಷ್ಟೆಲ್ಲ ಮಾಡಿ ನಮ್ಮ ಅಮ್ಮ ಬೆಳಗ್ಗೆ ಎದ್ದು ಪಾಪ ಕಷ್ಟಪಟ್ಟು ಮಾಡಿದ್ದಾರೆ. ಟೇಸ್ಟ್ ಇಲ್ಲದೆ ಇರ್ಬೋದು, ಅಯ್ಯೋ ಏನಾದರೂ ಟೇಸ್ಟ್ ಇಲ್ಲದೆ ಇರ್ಬೋದು, ಬಟ್ ಕಷ್ಟಪಟ್ಟಿರೋದಂತೂ ನಿಜ. ಅದಕ್ಕೆ ಒಂದು ಇರಿ ಒಂದು ನಿಮಿಷ. ಥ್ಯಾಂಕ್ ಯು. ತೊಳಿ ಕಷ್ಟಪಟ್ಟಿದ್ದಕ್ಕೆ. ಟೇಸ್ಟ್ ಇಲ್ಲ ಅಂದರೂ ಕಷ್ಟಪಟ್ಟಿದ್ದೀರಲ್ಲ, ಥ್ಯಾಂಕ್ ಯು. ನನಗೆ ನಾನು ಬಿಸಿನೀರು ಮಾಡ್ಕೊತಾ ಇದ್ದೀನಿ. ಬಿಸಿನೀರು ಕುಡಿಯೋಣ. ಏನವ್ರೆ ಇನ್ಮೇಲೆ ಬ್ಲಾಗ್ಸ್ ತುಂಬ ಮಾಡ್ತೇನೆ ಡೈಲಿ. ಏನನ್ಸುತ್ತೆ ಇನ್ಮೇಲೆ ಡೈಲಿ? ಹಂಗಾರೆ ನಾನು ಕೆಲಸ ಇಲ್ದಿರೋನು ಅಂತನಾ? ಮತ್ತೆ ಅಲ್ಲ, ಮಾಡಬೇಕು ಇನ್ಮೇಲೆ. ಜನರಿಗೆ ತುಂಬ ಇಷ್ಟ ಅಂದ್ಮೇಲೆ ತುಂಬೆ ಮಾಡ್ಬೇಕು ಡೈಲಿ ಬ್ಲಾಗ್. ಹಾಂ, ಇನ್ಮೇಲೆ ತುಂಬ ಡೈಲಿ ಬ್ಲಾಗ್ ಮಾಡ್ತೇನೆ. ಓಕೆನಾ? ಏನಂತೀರಾ ಗೈಸ್? ನೀವು ಅಷ್ಟೇ. ನೆನ್ನೆ ವಿಡಿಯೋ ಕಾಮೆಂಟ್ ಹಾಕಿದ್ರಿ, ಬಟ್ ಈಗಲೂ ಒಂದ್ಸರಿ ಇವತ್ತು ನನ್ನ ಲಾಸ್ಟ್ ಬ್ಲಾಗ್ ಅಂದ್ಕೊಳ್ಳಿ. ಇನ್ಮೇಲೆ ತುಂಬ ಮಾಡ್ತಾನೆ ವಿಡಿಯೋಸು. ಬನ್ನಿ ನೀರು ಕುಡಿಯೋಣ. ಸ್ವಲ್ಪ ತರದ್ದು ಇವತ್ತೇ ಆಗುತ್ತಲ್ಲ ಗೊತ್ತಿಲ್ಲ, ಬಟ್ ನೋಡೋಕ್ಕಂತೂ ಇವಾಗ ಹೋಗ್ತಾ ಇದ್ದೀವಿ. ಬನ್ನಿ ಗಾಯ್ಸ್, ಚೆಕ್ ಮಾಡಿಕೊಂಡು ಬರೋಣ. ಲೆಟ್ಸ್ ಗೋ. ಇಲ್ಲಿ ನೋಡಿ, ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ ನೋಡಿ. ಇಲ್ಲಿ ನಮ್ಮ ಅಕ್ಕನ ಅಮ್ಮ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ ನೋಡಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಕಾರ್ ಫುಲ್ ಸರ್ವಿಸ್ ಆಗಿ ವಾಶ್ ಆಗಿದೆ ಆ್ಯಂಡ್ ಕ್ರೀಸ್ ಆಗಿದೆ. ವಾಶ್ ಆಗಿರೋ ಕಾರಲ್ಲಿ ಕೂರೋದೇ ಮಜಾ ಒಂಥರ. ಆ್ಯಂಡ್ ನಮ್ಮ ಮೇಲಲ್ಲಿ ಮಳೆನೂ ಬರ್ತಾ ಇದೆ ನೋಡಿ. ಫುಲ್ ನೋಡಿ ಮಳೆ ಬೀಳ್ತಾ ಇದೆ, ಅಂದರೆ ಬಂದು ನಿಂತಿದೆ. ಗೈಸ್ ಗಾಡಿ ತಗೊಂಡು 1 ವರ್ಷ ಆಗಿದೆ. ನಮ್ಮಗಿನ್ನು ಸೀಟ್ ಹಿಂದೆ ಮಾಡೋದು ಗೊತ್ತಿಲ್ಲ ನೋಡಿ. ಹಾ, ಹಿಂದೆ ಆ ಕಡೆ ಇರುತ್ತಲ್ಲ. ಗೈಸ್ ಟ್ರಾಫಿಕ್ ದಾಟ್ಕೊಂಡು ಒಂದು ಸೋಫಾ ನೋಡಿ ಒಂದು ಸೋಫಾ ನೋಡಕ್ ಬರೋಕ್ಕೆ 1 ಅವರ್ ಆಗೋಗುತ್ತೆ. ಹೆಂಗಪ್ಪ ಬದುಕೋದು ಮುಂದೆ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಒಂದು ಸೋಫಾ ಅಂಗಡಿ ಇದೆ, ಹೋಗ್ತಾ ಇದೀವಿ. ಇಲ್ಲಿ ಯಾರು ನನ್ನ ವ್ಯೂವರ್ಸ್ ಯಾರು ಸೋಫಾ ಅಂಗಡಿ ಇಟ್ಟಿರೋರು ಇದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ಹೆಲ್ಪ್ ಮಾಡಿ ಸೋಫಾ ಬೇಗ ತೊಗೊಳಕ್ಕೆ. ನನಗೂ ಪಟ್ಟಂತ ತೊಗೊಂಡು ಹೋಮ್ ಟೂರ್ ಮಾಡಬೇಕು ನೋಡಿ. ನಮ್ಮ ಅಕ್ಕ ಇಟ್ಟಿರೋದೊಂದು ತೊಗೋಬೇಕು. ರಿಚ್ಲಂದ್ರೆ ನಾನು ತೊಗೊಂಡಿದ್ದೀನಿ ಆ ಥರ. ಚೆನ್ನಾಗಿದೆಲ್ಲ, ನೈಸ್. ಇದು ನೋಡಿ, ಇದು ಸಖತ್ತಾಗಿದೆ, ಬಟ್ ಕಂಫರ್ಟೇಬಲ್ ಆಗಿದೆ ನೋಡ್ಬೇಕು. ಇದು ಬೆಡ್ ಕಮ್ ಸೋಫಾ ಅನ್ಸುತ್ತಲ್ಲ. ಬೆಡ್ ಕಮ್ ಸೋಫಾ ಇದು ನೋಡಿ. ಕೂತ್ಕೊಂಡ್ಬಿಟ್ಟೋಳ. ಯಾವ ಊರ್ ಕರ್ಕೊಂಡ್ ದೂತ್ ಬೇಡ. ಲೇಡೀಸ್ ಎಲ್ಲ ಜಾಕಿ ಚಾನ್ ತರ ಆಡ್ತಾರೆ. ಕಷ್ಟ ಇದೆ ಲೈಫ್ ಇಲ್ಲಿ. ಈ ಸೋಫಾ ಸ್ವಲ್ಪ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಇದ್ರಲ್ಲಿ ರಿಕ್ಲೈನರ್ ಇದೆ ನೋಡಿ. ಗೈಸ್ ಸ್ವಂತ ಮನೆ ಮಾಡಿದ್ರೆ ಈ ಥರ ಮಾಡ್ತೀನಿ ಗೈಸ್ ನಾನು. ಈ ವ್ಲಾಗ್ ನೆನ್ಪಿಟ್ಕೊಂಡಿರಿ.
ಥರ ವುಡ್ಡಲ್ಲಿ ಮಾಡಿಸ್ತೀನಿ. ಆಮೇಲೆ ಈ ಥರ ಜೋಕಾಲಿ ಹಾಕ್ಸ್ತೀನಿ ನನ್ನ ಮನೆಗೆ. ಸಕ್ಕತ್ತಾಗಿಲ್ಲ ಇದು. ವಾವ್, ಕಂಫರ್ಟೇಬಲ್ ಆಗಿಲ್ಲ, ನಾನು ಕಂಫರ್ಟೇಬಲ್ ಮಾಡಿಸ್ತೀನಿ. ಸೊ ಸೋಫಾ ನೋಡ್ಕೊಂಡು ಮನೆಗೆ ವಾಪಸ್ ಬಂದ್ವಿ. ನಮ್ಮಲ್ಲಿ ಈ ಸದ್ಯಕ್ಕಿರೋದು ಈ ಸೋಫಾ. ಇದು ನಾವು ಹಳೆಯ ಮನೆಗೆ ತಂದಿದ್ದು ನಮ್ಮ ಮನೆಗೆ. ಇದನ್ನು ತರಬೇಕು ಅಂದರೆ ಎಷ್ಟು ಯೋಚನೆ ಮಾಡಿದ್ದು ನನಗೆ ತುಂಬ ನೆನಪಿದೆ. ಬಿಕಾಸ್ ಅವಾಗ ನಮ್ಮನೇಲಿ ಸೋಫಾ ಇರಲಿಲ್ಲ, ಚೇರ್ಗಳು ಹಾಕ್ತಿದ್ವಿ. ಗೆಸ್ಟ್ ಬಂದರೂ ಇಡೋಕ್ಕೆ ಏನೂ ಇರಲಿಲ್ಲ, ಕೂರಕ್ಕೆ ಏನು ಇರಲಿಲ್ಲ. ಒಂದು 3-4 ಚೇರು ಪ್ಲಾಸ್ಟಿಕ್ ತಂದ್ಬಿಟ್ಟು ಆ ಮನೆಗೆ ಬಂದ್ವಿ ಅಂತೇಳಿ ನಾವು ಅರೇಂಜ್ ಮಾಡಿದ್ದಿತ್ತು. ಅದಾದಮೇಲೆ ನಾನು ಸೋಫಾ ತೊಗೋಬೇಕು, ಒಂದು ಟಿ ವಿ ತೊಗೋಬೇಕು ಅಂತ ಯೋಚನೆ ಮಾಡಿ ಟಿ ವಿ ತಂದು ಆಮೇಲೆ ಸೋಫಾ ತೊಗೊಂಡು ಒಂದೊಂದೇ ಬೆಡ್ ಗಿಡ್ ಎಲ್ಲ ತೊಗೊಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಈಗ ನಾನು ನಮ್ಮ ಮನೆಗೆ ಸೋಫಾ ಚೇಂಜ್ ಮಾಡಬೇಕು ಅಂತ ಆ ಮನೇಲಿ ಇದ್ದಾಗ ಅಂದ್ಕೊಂಡಿದ್ದೆ, ಸೋಫಾ ಚೇಂಜ್ ಮಾಡಬೇಕು ಅಂತ. ಸೊ ಈಗ ಡಿಸೈಡ್ ಮಾಡಿದ್ದೆ ಅಲ್ಲಿ ತೊಗೊಳ್ಳೋಣ ಅಂತ. ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಹೋಮ್ ಟೂರ್ ಬೇರೆ ಮಾಡಬೇಕು. ಅದಕ್ಕೆ ನನಗೆ ಸೋಫಾ ಚೆನ್ನಾಗಿರೋದೇ ಇರಬೇಕು ಅನ್ನೋದಿದೆ ತಲೆಯಲ್ಲಿ. ಅದಕ್ಕೆ ನೋಡೋಣ ಯಾವ ಥರ ತೊಗೋತೀನಿ ಏನು ಅಂತ. ಆ್ಯಂಡ್ ಕೂತ್ಕೊಂಡ್ರೆ ಕಂಫರ್ಟೇಬಲ್ ಆಗಿ ಫೀಲ್ ಆಗಲ್ಲ. ಇದೆಲ್ಲ ಹೋಗ್ಬಿಟ್ಟಿದೆ ಫೋಮ್ ಗೀಮ್ ಎಲ್ಲ ಸ್ವಲ್ಪ ಆ್ಯಕ್ಚುಲಾಗಿ. ಸೊ ನೋಡೋಣ ಏನಾಗುತ್ತೆ ಅಂತ. ನನ್ನ ಕಾಂಟ್ಯಾಕ್ಟ್ ಒಂದು ಚೆನ್ನಾಗಿದ್ದಾರೆ ಸೋಫಾ, ಅವ್ರ ಹತ್ರ ರೀಚ್ ಔಟ್ ಮಾಡಿದ್ದೀನಿ. ಅದು ಬಿಟ್ಟು ಅದರಲ್ಲಿ ಅವರು ಮಾಡೋಕ್ಕೆ ಒಂದು 4-5 ದಿನ ಆದರೂ ಆಗುತ್ತೆ. ಸೊ ಹೋಮ್ ಟೂರ್ ಸ್ವಲ್ಪ ಡಿಲೇ ಆಗ್ಬೋದು, ಬಟ್ ಬರುತ್ತೆ, ಸಕ್ಕತ್ತಾಗಿ ಬರುತ್ತೆ. ಸೊ ನಮ್ಮ ಮನೆಯವ್ರನ್ನೆಲ್ಲರೂ ಡಿನ್ನರ್ ಕರ್ಕೊಂಬರೋಣ ಅಂತ ಅಂದ್ಕೊತಿದ್ದೆ. ಬಟ್ ನಮ್ಮ ಅಮ್ಮ ಪಾಪ ಬೆಳಗ್ಗೆನೇ ಎದ್ದು ಅಡುಗೆ ಮಾಡಿದ್ರಲ್ಲ, ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು ಆ್ಯಂಡ್ ಮಾಡಿರೋ ಅಡುಗೆ ತಿನ್ನಬೇಕು ಅಂತೇಳಿ ನಾನು ಮೆಚ್ಯೂರಿಟಿಯಿಂದ ಡಿಸಿಷನ್ ತೊಗೊಂಡು ಚಿಕನ್ ಗ್ರಿಲ್ ತೊಗೊಂಡು ಹೋಗ್ತಾ ಇದ್ದೀನಿ. ಆಲ್ಫಮ್ ನಮ್ಮ ಪ್ರೋಟೀನ್ ಸೋರ್ಸ್ನ ಕಂಪ್ಲೀಟ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಸ್ವಲ್ಪ ಬಾಡಿ ಎಲ್ಲ ಹೋಗ್ಬಿಟ್ಟಿದೆ, ಬಿಕಾಸ್ ಸೀರಿಯಸ್ ಆಗಿ ತೊಗೊಂಡಿಲ್ಲ, ಸ್ವಲ್ಪ ದಿನ ಆಯಿತು. ಅದು ಗೆಟ್ ಬ್ಯಾಕ್ ಆನ್ ದ ಟ್ರ್ಯಾಕ್. ಗೈಸ್ ನೋಡಿ, ನಮ್ಮ ಮನೆಗೆ ಎಲ್ ಫಾರ್ ಲೋಕಿ ಬಂದವನೆ. ಹೆಂಗಿದೆ ಎಲ್ ಫಾರ್ ಲೋಕಿ? ಗೈಸ್ ನಮ್ಮ ಅಮ್ಮ ಈಗ ಊಟ ಹಾಕ್ಕೊಡ್ತಾರೆ. ಊಟ ಹಾಕ್ಕೊಡಿ ಗೈಸ್. ನಮ್ಮ ಟುಮ್ ನಾಳೆಯಿಂದ ಬ್ಲಾಗ್ ಮಾಡ್ತಾನೆ. ಏನು ಏನಾಯ್ತು? ತೋರ್ಸು, ಕೈ ತೋರ್ಸು ಫಸ್ಟು. ಹೆಂಗ್ ಬಿದ್ದ? ಬ್ಯಾಡ್ಮಿಂಟನ್ ಅಲ್ಲಿ ನೀರಿತ್ತ? ಸ್ಟಿಚಿಂಗ್ ಓಪನ್ ಆಗೈತೆ ನೋಡ್ರಿ ಅಣ್ಣ. ಇಲ್ಲಿ ಊದಿದೆ ಇದು. ಇರೋ ನಿಮಿಷ. ಇರಾ ಲಯನ್ ಬ್ಯಾಂಡೇಜ್ ಹಾಕು ಒಂದ್ ಸ್ವಲ್ಪ, ನೋಡೋಣ ಏನಾದ್ರು ಡಾಕ್ಟರ್ ಹತ್ರ ಹೋಗೋಣ. ಅಲ್ಲ, ಇದು ಊದಿರಂಗೆ ಇದೆ, ಅದು ತಿಂದು ಊದಿರೋದು, ಅದು ಬಿದ್ದು ಊದಿರೋದು. ಯಾವುದು ಅದು ಗಾಂಚಲಿ. ನೀರ್ ಮೇಲೆ ಹೊಡಿಯಕ್ ಹೋದ, ಕೆಳಗಡೆ ಬೀಳ್ಬೇಕಿತ್ತು ಕಿಟಕಿಯಿಂದ ಆಚೆ. ಏನೋ ಪ್ರಾಬ್ಲಮ್ ಬಂದಿದೆ. ಏನಕ್ಕೆ ತರ್ಸಿರೋದು ಅಂದರೆ, ನಮ್ಮ ಮೆಟ್ಲು ಜಾರುತ್ತೆ, ನಮ್ಮ ಜಾರು ಬೀಳ್ತಾರೆ ಯಾರಾದರೂ ಒಬ್ರು, ನಮ್ಮನು ನಾನು ಯಾರೋ ನಮ್ಮ ಅಕ್ಕನೋ ನಮ್ಮ ತಮ್ಮನೋ ನಮ್ಮ ಅಪ್ಪನೋ ಜಾರು ಬೀಳದೇ ಇರಲಿ ಅಂತ ತರ್ಸಿದ್ದೀನಿ. ಎಲ್ಲ ಕಡೆ ಹಾಕ್ಬೇಕು ಈಗ, ಎಲ್ಲ ಮೂಲೆ ಸ್ಟೇರ್ಸ್ಕೊಂಡು ಸ್ಟೇರ್ಸ್ಗೆ ಹಾಕದ ಇದು. ಸ್ಟೇರ್ಸ್ಗೆ ನೋಡಬೇಕು, ಸ್ಟೇರ್ಸ್ಗೆ ಹಾಕಿದ್ವಿ. ಫೈನಲಿ ಚಿಕನ್ ಡಿನ್ನರ್. ಹಾಂ ಟೇಸ್ಟ್ ಮಾಡ್ಕೊಟ್ಟು ಕೊಡು. ಚೆನ್ನಾಗಿದೆ, ಡಿಫ್ರೆಂಟ್ ಆಗಿ. ನೆನ್ನೆ ತಿಂದಲ್ಲ ಒಬ್ಬನೇ, ಅದೇ ಇದೆಲ್ಲ ಇದೆ ಅವನ ಹತ್ರ. ಏನು ಹೇಳ್ತಾ ನೀ ಹತ್ರ ಯಾರು ಒಂದು ಕಾಲ್ ಭಾಗ ಒಂದು ಮೊಟ್ಟೆ ಎತ್ಕೊಂಡು ತಿನ್ಬಿಟ್ಟಲ್ಲ. ಓಕೆ, ಅಲ್ಲಿ ನೋಡಿ ತೋರಿಸ್ಬೋಕಿ. ಹಂಗೆ ಆಚೆ ಬರುತ್ತೆ. ಗಾಯ್ಸ್ ನಾನು ಮಾತ್ರ ತೊಗೊಳ್ಳೋಣ ಅಂತ ನೀರು ಎತ್ಕೊಳಕ್ಕೆ ಬಂದೆ. ನೋಡಿದ್ರೆ ನೋಡಿ, ಫುಲ್ ಕೆಳಗೆ ಫುಲ್ ನೀರಾಗ್ಬಿಟ್ಟಿದೆ. ಹೆಂಗೆ ಅಂತ ಗೊತ್ತಿಲ್ಲ. ಪಾಪ ಈ ರೇಂಜಿಗೆ ತುಂಬ ಜನ ಎಂಜಾಯ್ ಮಾಡಿದ್ರು ಮೊನ್ನೆ ಪೌಡರ್ ಗೋರ್ನ. ಖುಷಿ ಆಗುತ್ತೆ ನೋಡಿ ನಮ್ಮ ರೆಸ್ಪಾನ್ಸು. ಬಟ್ ಯಾವುದೋ ಅದು ವಾಂಟೆಡ್ ಅಂತ ಆಗಿದ್ದಲ್ಲ, ಅದು ಹಂಗೆ ಆಕ್ಸಿಡೆಂಟಲ್ ಆಗಿ ಒಬ್ರಿಗೊಬ್ರು ಉರ್ಸಕ್ಕೆ ಹೋಗಿ ಅದು ಹಂಗೆ ಆಗೋಯ್ತು. ನೈಸ್, ಇಟ್ ವಾಸ್ ಫನ್. ತುಂಬ ಒಂದು ಕೈ ಡ್ಯಾಮೇಜ್ ಮಾಡ್ಕೊಂಡಿದ್ದಲ್ಲ, ಅದು ಸರಿ ಹೋಗುತ್ತೆ. ಆ್ಯಂಡ್ ಇದು ಬೆಳಗ್ಗೆ ಎದ್ದು ನಾನೆಲ್ಲ ಅಂಟಿಸ್ಬೇಕು, ಬಿಕಾಸ್ ಇವಾಗ ಕತ್ಲಲ್ಲಿ ಅಂಟಿಸೋಕ್ಕಾಗಲ್ಲ. ತುಂಬ ಕೈ ಎಲ್ಲಿ ಏನಾಗಿತ್ತು ತೋರಿಸು. ಇಲ್ಲ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲ ಎಲ್ಲಿ. ಗಾಯ್ಸ್, ರಾತ್ರಿ ಮಲಗಿ ಬೆಳಗ್ಗೆ ಬೇಗ ಎದ್ದು ನಾನೀಗ ಇದನ್ನು ಅಂಟಿಸ್ಬೇಕು ಅಂತ ಸಿಸರ್ ಹುಡುಕ್ತಾ ಇದ್ದೀನಿ. ನಮ್ಮ ಒಂದು ಮಹಾತಾಯಿಯಾಗಿ, ನಮ್ಮ ಒಂದು ಮದರ್ ಆಗಿ, ಒಂದು ಮಗ ಬೆಳಗಿಂದ ಹುಡುಕ್ತಾ ಇದ್ದಾನೆ ಸಿಸರ್ನ. ಕೊಡಬೇಕು ಅನ್ನೋ ಕಾಮನ್ ಸೆನ್ಸ್ ಪರಿಜ್ಞಾನ ಇಲ್ಲ ನೋಡಿ.
ನಮ್ಮಮ್ಮ ನನ್ನ ಹತ್ರ ಮಾತಾಡ್ತಿಲ್ಲ. ಕಟರ್ ಕಟರ್ ನನಗೆ ಜಗಳ ಆಗಿದೆ ನಂಗೂ ನಮ್ಮ ಕಟರ್ ಕಟರ್. ಏನಕ್ಕೆ ಜಗಳ ಆಗಿದೆ? ಫ್ಲಾಕ್ ಸೀಡ್ನ ನೆನೆಯಕ್ ಹಾಕ್ಬೇಕು ನೈಟ್ ಎಲ್ಲ ಅಂತ ಗೊತ್ತಿಲ್ಲ ಅವ್ರಿಗೆ. ಹಂಗೆ ಹಾಕೊಂಡು ತಿಂತಾರೆ. ಇಲ್ಲೇ ಇಲ್ಲೇ ನೆನೆಸ್ತಾ ಇದೀನಲ್ಲ ಅಂತ ರೈಟ್ ಎಲ್ಲ ನೆನ್ಸ್ಬೇಕು. ಬನ್ನಿ ಇದು ಅನ್ಸಕ್ಕೆ ಯಾರು ಹೆಲ್ಪ್ ಮಾಡಿ, ಯಾರು ಹೆಲ್ಪ್ ಮಾಡಿ ಇದು ಅನ್ಸಕ್ಕೆ ನಂಗೆ. ರಾಣಿ ಹೆಲ್ಪ್ ಮಾಡಮ್ಮ, ಬಾರಮ್ಮ. ಇದನ್ನ ಹೆಲ್ಪ್ ಮಾಡ್ಬೇಕಲ್ಲ ಯಾರಾದ್ರೂ ಈಗ. ಸೋನು ನೋಡಿದ್ರ ಆಟಿಟ್ಯೂಡ್ ನೋಡಿದ್ರಾ? ಇಂತ ಬೇಜವಾಬ್ದಾರಿ ನನ್ನ ಮಕ್ಳ ಜೊತೆ ನಾನು ಜೀವನ ಮಾಡ್ತಾ ಇದ್ದೀನಿ. ಜನ ಸಿಕ್ಬಿಟ್ಟು ಹೇಗಿದ್ದೀರಾ ಅಂತಾರೆ. ಏನ್ ಹೇಳಿ? ನೋಡಿದ್ರ ಆಟಿಟ್ಯೂಡ್ ನೋಡಿದ್ರಾ? ನೋಡಿ ಆಟಿಟ್ಯೂಡ್ ನೋಡಿ. ಈ ಗ್ಲಾಸ್ ಏನಕ್ಕೆ ಬೆಳಗ್ಗೆ ನಮ್ಮ ಅಕ್ಕ ಈ ಗ್ಲಾಸ್ ಯೂಸ್ ಮಾಡ್ತಿದ್ದಳು ನೋಡಿ. ನೋಡಿದ್ರಾ? ಬೇಸ್ ಜಾರಬಾರ್ದು ಅಂತೇಳಿ ನಾನು ಇದನ್ನು ಮಾಡ್ತಾ ಇರೋದು. ನೋಡಿ ನಮ್ಮ ಮನೆಯವ್ರ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನಿ ನಾನು. ನಮ್ಮ ಮನೆಯವರೇ ನನ್ನ ಬಗ್ಗೆ ಯೋಚನೆ ಮಾಡಲ್ಲ. ಬೇಸ್ ನೋಡಿ ಹಿಂಗೆ ಎಳ್ದ್ಬಿಟ್ಟು ಮುಟ್ಟಿಸ್ಬಿಟ್ಟು ಇದೇನಿಲ್ಲ ಬಂದ್ಬಿಡುತ್ತೆ, ಜಾಸ್ತಿ ಟೈಲ್ಸ್ಗಳೇನಾಗಲ್ಲ. ಅದಕ್ಕೆ ನಾನು ಮೊನ್ನೆ ನಡ್ಕೊಂಬರ್ಬೇಕಾದ್ರೆ ಪೌಡ್ರ್ ಬೇರೆ ಹಾಕಿದ್ವಲ್ವಾ, ಸ್ವಲ್ಪ ಜಾರ್ತು. ಅವಾಗ ನಂಗೆ ಸ್ವಲ್ಪ ಟೆನ್ಷನ್ ಆಗೋಯ್ತು. ನೈಟೆಲ್ಲ ನಿದ್ದೆ ಬಂದಿಲ್ಲ. ಫಸ್ಟ್ ತರಿಸ್ಬೇಕಪ್ಪ ಅಂತೇಳಿ ಆರ್ಡ್ರ್ ಮಾಡಿದೆ. ನೋಡಿ ಹಿಂಗಿದ್ರೆ ಎಂಡು ಜಾರಲ್ಲ ಅಲ್ಲ? ಹಾಂ ಅಲ್ಲ, ಬಟ್ ಜಾರುತ್ತಾ? ಸ್ಲಿಪ್ ಆಗಲ್ಲ, ಅದಕ್ಕೇನೆ ತರಿಸಿದ್ದು. ಬನ್ನಿ ಈಗ ಚೆನ್ನಾಗಿರೋದ್ನ ಹೋಗ್ಬಿಟ್ಟು ಹಿಂಗ್ ಮಾಡಿದ್ಯಲ್ಲ. ಓ ನೀವಾ? ನಾನು ಯಾರೋ ಗಂಡಸ್ರು ಅನ್ಕೊಂಡೆ. ಜಾರಬಾರ್ದು ಅಂತ ತರಿಸಿರೋದು. ಜ್ಞಾನ ಇರ್ಬೇಕು. ಜಾರಬಾರ್ದು ಅಂದ್ರೆ ನೋಡ್ಕೊಂಡು ಇಳಿಬೇಕು, ಮಾಡ್ಬೇಕು ಕೆಲ್ಸ. ಮತ್ತೆ ಇನ್ನೇನಿಕ್ ವೈಟ್ ಹಾಕ್ತಾರ, ಇನ್ನೇನಿಕ್ ಈ ತರ ಮಾಡ್ತಾರ? ಅಮ್ಮನ್ಗೆ ವಯಸ್ಸಾಗಿದೆ ಅಂತೆ, ಪಾಪ ಕೇರ್ ಮಾಡ್ಕೊಂತ ಇದ್ದಾನೆ, ಬಿಡು ಹೋಗ್ಲಿ. ನಿಮ್ದಲ್ಲ, ಅವನೇ ಬೀಳ್ತಾನೆ ಅಂತ ಅರ್ಧ ಅವ್ನ ಯೋಚನೆ. ಅದಂತೂ 200% ದೇವ್ರಣೆಗೂ ನಮ್ಮ ಅಕ್ಕ ಎಲ್ಲಾರು ಬಿದ್ದ್ಬಿಡ್ತಾಳೆ, ನಮ್ಮ ಅಮ್ಮ ಎಲ್ಲಾರು ಬೀಳ್ತಾರೆ, ನನ್ನ ತಮ್ಮ ಬೀಳ್ತಾರೆ ಅಂತ ತರ್ಸಿದ್ರೆ ಯೋಚನೆ ಮಾಡಿ ಸರ್. ನಾನು ಯೋಚನೆ ಮಾಡೇ ಇಲ್ಲ ಇದುವರೆಗೂ. ನಾನು ಯೋಚನೆ ಮಾಡಿದ್ರೆ ಫಾರಿನ್ ಅಲ್ಲಿ ಇರ್ತಿದ್ದೆ. ಈಗ ಮನೆಗೆ ಇದಾಕನ ಹಿಡ್ಕೋ, ಫೋನ್ ಹಿಡ್ಕೋ. ಬರೀ ಒಟ ಮಾತಾಡ್ತಾರೆ ಬೆಳಗ್ಗೆ ಮಾಡಕ್ ಕೆಲ್ಸ ಯಾರೋ. ಓ ಅಲ್ಲಿಗೆ ಮಾತ್ರ ಅನ್ಸದಾ? ಇಲ್ಲೆಲ್ಲ ನಮ್ಮ ಮನೇಲಿ ನಂಗೆ ತುಂಬಾ ಇರಿಟೇಟ್ ಮಾಡೋರು ಅಂದ್ರೆ ನಮ್ಮ ಅಕ್ಕ ಒಬ್ಳೆ. ನಿಮ್ಗೆಲ್ಲ ಅನ್ಸ್ಬೋದು ನಾವು ಮಾತ್ರ ಅವಳು ಇರಿಟೇಟ್ ಮಾಡ್ತೀವಿ. ನೋಡಿ ಈ ತರ ಕ್ವಶನ್ಗಳು ಕೇಳಿ ಅವಳು ನಮ್ಗೆ ಇರಿಟೇಟ್ ಮಾಡ್ತಾರೆ. ಅಯ್ಯೋ, ಕ್ವಶನ್ ಕೇಳೋದ್ರಲ್ಲಿ ಏನೈತೆ? ಆನ್ಸರ್ ಮಾಡಕ್ ನಿಂಗೆ ಗೊತ್ತಿರ್ಬೇಕಷ್ಟೇ. ಎಷ್ಟು ಹೇಳಿದ್ರು ಮತ್ತೆ ಮಾತಾಡ್ತಾರೆ ನೋಡಿ. ಇನ್ನು ಹಿಂದೆ ನಮ್ಮ ಮನೆಯವ್ರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ನಮ್ಮ ಅಕ್ಕ ಹೆಂಗ್ ಅಂದ್ಬಿಟ್ಟು ನೋಡಿ ಗೈಸ್. ಆಯ್ತು ಬಿಡು, ಫೀಲ್ ಆಗ್ಬೇಡ. ಮೊನ್ನೆ ನಮ್ಮ ಅಕ್ಕನೇ 2 ಸರಿ ಬಿದ್ಲು ಈ ಮೆಟ್ಲ ಮೇಲೆ, ಅಲ್ಲಿ ಮತ್ತೆ ಕೆಳಗೆ. ಎಲ್ಲಾ ಕಡೆ ಬಿದ್ದೆ. ನೀವ್ ನೋಡ್ಕೊಂಡಿದೀನಿ. ಗೈಸ್ ನಮ್ಮ ಮಮ್ಮಿ ಏನ್ ಗೊತ್ತಾ, ಇಲ್ಲಿ ಜಾಸ್ತಿ, ಇಲ್ಲಿ ಅಂದ್ರೆ ಈ ತರ ವಿಂಡೋ ಇರುತ್ತಲ್ಲ ಇಲ್ಲಿ, ಅಲ್ಲಿ ಜಾಸ್ತಿ. ಕಬೋರ್ಡ್ ಹತ್ರ ಇರ್ತಿದ್ದ ನೆನ್ನೆ ನೋಡ್ತಾರೆ. ವೈಟಿಗೆ ಒಂದು ಕಪ್ಪು ಚುಕ್ಕಿ ಇಟ್ಟಂಗ ಆಯ್ತಿದ್ದು. ಇಷ್ಟೇ ಪಟ್ಟು ಇನ್ನು ಆ ಕಡೆ ಹಾಕು. ಕಾಲು ಇಲ್ಲಿ ಇಟ್ಬಿಟ್ರೆ ಇರಿಟೇಟ್ ಆಗ್ತಿದ್ಯಾ ಬಬ್ಲು? ಇರಿಟೇಟ್ ಆಗ್ತಿದ್ಯಾ? ನೋಡಿ ಇಲ್ಲಿ ಹಿಂಗ್ ಜಾರಿ ಇರಲ್ಲ, ಅದಕ್ಕೆ ನಾನು ಆಗ್ತಾ ಇರೋದು. ಮುಂದಾಲೋಚನೆ ಮಾಡ್ತಾರೆ. ಅಲ್ಲ, ಇನ್ ಕೇಸ್ ಇವಾಗ ಒಂದ್ ನಿಮಿಷ ಇಟ್ಕೊ. ನಾನು ಇನ್ ಕೇಸ್ ಕಾಲ್ ಇಲ್ಲಿ ಇಟ್ಬಿಟ್ರೆ ನಾನು ನೀನ್ ಜಾರು. ನನ್ನ ಮಮ್ಮಿಗೆ ಆಗ್ತಾ ಇರೋದು. ಮಮ್ಮಿಗೆ ಗೈಸ್ ಆಕ್ಚುಲ್ ಆಗಿ ಏಜ್ ಆಗ್ತಾ ನಾವು ಬೀಳ್ದಿರೋ ತರ ನೋಡ್ಕೋಬೇಕು. ಯಾಕೆಂದ್ರೆ ನಮ್ಮ ಬೋನ್ಸ್ಗೆ ರಿಕವರಿ ಪವರ್ ಇರಲ್ಲ. ನನ್ಗೆ ಅದು ತಲೆಯಲ್ಲಿರೋದು. ನಮ್ಮ ಅಜ್ಜಿ ಅಂದ್ರೆ ನಮ್ಮ ಅಪ್ಪ ಅವರ ಅಮ್ಮ ಏಜ್ ಆದ್ಮೇಲೆ ಒಂದ್ಸರಿ ಟಿವಿ ರಿಮೋಟ್ ಎತ್ಬೇಕಾದ್ರೆ ಬಿದ್ದ್ಬಿಟ್ಟಿದ್ರು. ಅದು ರಿಕವರ್ ಆಗಕ್ಕೆ ತುಂಬಾ ಕಷ್ಟ, ಬಿಕಾಸ್ ನಮ್ಮ ಬಾಡಿ ಸಪೋರ್ಟ್ ಮಾಡಲ್ಲ. ಅದಕ್ಕೆ ನಾನು ನಮ್ಮ ಅಪ್ಪ ಅಮ್ಮಂಗೆ ಹುಷಾರಾಗಿ ಓಡಾಡಿ ಅಂತ ಯಾವಾಗ್ಲೂ ಹೇಳೋದು. ಅಂಡ್ ಇದೆಲ್ಲ ಸೇಫ್ಟಿ ಗಾರ್ಡ್ ಮಾಡ್ತಾ ಇರೋದು. ವೆರಿ ನೈಸ್ ಬಬ್ಲು, ಥ್ಯಾಂಕ್ ಯು. ಪ್ರೌಡ್ ಆಫ್ ಯು. ಪಾಪ ಬೋನೇ ಬೇಕಾಗ್ಬಿಟ್ಟು ಅದು. ಯಾರ್ದು? ನೀವು ಅಷ್ಟೇ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮಂದಿರಿಗೆ ಏಜ್ ಆದ್ಮೇಲೆ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಅವ್ರು ಹೇಳ್ತಾರೆ ಹೂ ಅಂತೆಲ್ಲ, ಆದ್ರೂ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ಬೀಳ್ದೇ ನೋಡ್ಕೊಳ್ಳಿ. ಎಲ್ಲೂ ಬಿದ್ದರೆ ರಿಕವರಿ ತುಂಬಾ ಕಷ್ಟ ಆಗೈತೆ. ಒಂದ್ಸಲಿದ್ರೆ ಮಕ್ಳು ಕೇಳ್ಕೊ ಯಾವ್ದು ಒಗೆಯೋದು ಅಂತ, ಬಟ್ಟೆ ಕುಡಿ ಅಂತ ಇಸ್ಕೊಂಡು ಹೋಗ್ಕೊಂಡು. ನಾನು ಹೋಗ್ತದೆ ನಿನ್ನೆ ಕಾಯ್ತದ್ದೆ, ನನ್ನ ಮಕ್ಕಳು ಉಪ್ಪಿಣ ಅಂತ. ರಿಯಾನಾ ಕಮ್ಮಿ ನೋಡಿ, ಸಿಂಕು ತೋಳು ಅವಳು ಸೋಫಾಗೆ ಇನ್ನೊಂದು ಸೋಫಾ. ಸೋಫಾ ಮೇಲೆ ಕುತ್ಕೊಂಡು ನೀವು ಸೋಫಾ ತರ ಅವಳಿಗೆ. ಬನ್ನಿ, ಅದಕ್ಕೆ ಸಣ್ಣ ಹಾಕ್ಬೇಕು. ಬನ್ನಿ ಪಾಪ ಇವಾಗ ಕೂತಿದ್ದವಳು, ಏನ್ ಹೇಳು. ನೋಡಿ
ನೋಡಿ ಇಲ್ಲೊಂದು ಹಾಕಿದ್ದೀನಿ, ಇಲ್ಲೇನು ಬೇರೆ ಹಾಕಿಲ್ಲ, ಯಾಕಂದರೆ ಖಾಲಿ ಆಗೋಯ್ತು. ಇಲ್ಲೇ ಮೇನ್ ಜಾರದು ನನ್ನ ಪ್ರಕಾರ. ಅದು ಬಿಟ್ಟರೆ ಇಲ್ಲೆಲ್ಲ ನಮ್ಮ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು, ನಮ್ಮ ಅಕ್ಕ ಎಲ್ಲರೂ ಅಷ್ಟೇ ಇಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಾಡಬೇಕು. ಹಾಂ ಹತ್ತಿರಿ ಅಣ್ಣ ಅವ್ರೆ, ಹತ್ತಿ ಜಾರತ್ತಾ ನೋಡಿ, ಜಾರತ್ತಾ ಬೇಕಾರೆ ಏನ್ ಅನ್ಸಲ್ಲ, ಇಲ್ಲಿ ಬೇಕಾರೆ. ಇಳಿರಿ ಈಗ ಹೋಗಿ ನೋಡೋಣ. ಹತ್ತಿ ಈಗ ಟ್ರೈ ಮಾಡಿ ಇಲ್ಲಿಂದ. ಇಲ್ಲಿಂದ ಟ್ರೈ ಮಾಡಿ, ಇಲ್ಲಿಂದ. ಹಾಂ ಜಾರತ್ತಾ? ಇಲ್ಲ ಅಲ್ಲ, ಮೇಲೆ ನೋಡಿ ಹಂಗೆ ಮೇಲೆ ಎಲ್ಲಿ ಹೆಂಗೆ ಮಾಡಿದ್ದೀನಿ ಅಂತ. ಎಷ್ಟು ನೋಡಿ ಈ ಸ್ಟೇರ್ಸ್ಗೆ ಇಲ್ಲಿ 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 ಆಲ್ಟರ್ನೇಟ್ ಆಗಿ ಮಾಡಿದ್ದೀನಿ. ಆಮೇಲೆ ಹೋಗಿ ಮೇಲೆ. ಓ ನಡಿಯಕ್ಕೆ ಹೇಳ್ತಾರಪ್ಪ ಇವರು. ಹಾಂ ನೋಡಿ ಹೆಂಗೆ ಇದೆ ಅಂತ. ಎಲ್ಲೆಲ್ಲಿ ಹಾಕಿಲ್ಲ ಅಂತ ನಿಮ್ಗೆ ಗೊತ್ತಿದ್ರೆ ನೀವು ಅಲ್ಲಿ ಕಾಲು ಇಡಬಾರ್ದು ಅಂತ. ಹಾಂ ಹೋಗಿ ನೋಡಿ ಗೈಸ್, ನಾನು ಹಾರ್ಡ್ ವರ್ಕ್ ನೋಡಿ. ಮೇಲೆ ಹೋಗಿ. ಅಲ್ಲಿ ಆಚೆನೂ ಹಾಕಿದ್ದೀನಿ, ಹೋಗಿ ನೋಡಿ ಆಚೆ. ಅದು ಬಟ್ಟೆ ಒಣಗಾಕ್ತಿರಲ್ಲ ನೀವು ಅಲ್ಲಿ. ಮಾಡ್ಬಿಟ್ಟೆ. ಇದೆಯಾ? ಸ್ಲಿಪ್ ಆಗುತ್ತಾ? ಸರಿ ಆಯ್ತು, ಅಲ್ಲೇ ಇರಿ ಇವತ್ತು. ಏನು ಆಕ್ಚುಲ್ ಆಗಿ ಈಗ ಜಾರತ್ತೆ ಅಲ್ಲ, ಇನ್ನೊಂದು ಚೂರು ಬೇರೆ ಬೇರೆ ಎಲ್ಲೆಲ್ಲಿ ಬಿಟ್ಟಿದ್ದೀನಿ ಅಲ್ಲಿ ತರಿಸ್ಬೇಕು, ಅಲ್ಲಿಗೂ ಮಾಡ್ಕೊಡ್ತೀನಿ ಸೇಫ್ಟಿಗೆ. ಆಡಾಗೇನು ಕಾಣ್ತಿಲ್ಲ, ಚೆನ್ನಾಗಿ ಕಾಣ್ತಿದೆ ಅಲ್ಲ, ಲುಕ್ಕು ಚೆನ್ನಾಗೇ ಇದೆ. ಆಮೇಲೆ ಇದೇನು ಗಲೀಜಾಗಲ್ಲ, ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ, ವೇಸ್ಟ್ ಏನಿಲ್ಲ ಇದು. ಐ ಮೀನ್ ಇಟ್ ವೋಂಟ್ ಮೇಕ್ ದ ಸ್ಟೈಲ್ಸ್ ಡರ್ಟಿ. ಹೌದು, ಅದಕ್ಕೆ ತರಿಸ್ತೇನೆ ನಾನು. ನಾನ್ ಸ್ಟಿಕ್ ರಿಯಾನ ಅವರು 4 ದಿನ ಇರಲ್ಲ, 4 ದಿನ ಅವರ ತಮ್ಮನ ಮನೆಗೆ ಹೋಗ್ತಾ ಇದ್ದಾರಂತೆ. ಈಗ ಇವ್ರು ಹೋಗ್ಬಿಟ್ರೆ ಮನೆ ಕೆಲಸ ಮಾಡೋದು ಯಾರು ಅಂತ ನನಗೆ ಟೆನ್ಷನ್. ನಿಮ್ಮನೆ ನೀವ್ ಕೆಲಸ ಮಾಡಿ ಕತ್ತೆ ಆಗಿದೆ, ಎಲ್ಲರೂ ಮಾಡ್ಕೊಳ್ಳಿ. ಗೊತ್ತಾಗತ್ತೆ, ಒಂದ್ ದಿವಸ ಮಾಡ್ಕೊಳಕ್ಕಾಗಲ್ಲ, 2 ದಿವಸ ನಾಷ್ಟ ಅಡಿಗೆ ಮಾಡ್ಕೊಳಕ್ಕಾಗಲ್ಲ. 4 ದಿನ ಎಷ್ಟೋ ದಿವಸ ಯಾಕೆ ನೋಡಿ ಗೈಸ್, ಹಿಂಗೆಲ್ಲ ಮಾತಾಡ್ತಾರೆ. ಮನ್ಸು ಬರ್ಬೇಕಂತ ಬರ್ತೀನಿ. ದಬ್ಬಾಳಿಕೆ ಮಾಡ್ತಾರೆ ನಮ್ಗೆಲ್ಲ, ಚಿಕ್ಕವ್ರು ನಾವು ಅಂತ ದಬ್ಬಾಳಿಕೆ. ಗೈಸ್ ಫಸ್ಟ್ ನಾ ಏನು ಅನ್ಕೊಂಡಿದ್ದೆ ಅಂದರೆ ಸೋಫಾದು ಕಲರ್ನೇ ಚೇಂಜ್ ಮಾಡ್ಬಿಡೋಣ, ಇದೇ ಸೋಫಾ ಇರಲಿ ಅಂತ ಅನ್ಕೊಂಡೆ. ಆಮೇಲೆ ಇದ್ರ ಫೋಮ್ ಎಲ್ಲ ಒಂಚೂರು ಮತ್ತೆಲ್ಲ ಮಾಡಿಸ್ಬೇಕು ಅಂದರೆ ಒಂದು ಸ್ವಲ್ಪ ಖರ್ಚಾಗುತ್ತೆ, ಅದಕ್ಕೆ ಬೇಡ ಹೊಸದೇ ತೊಗೊಳ್ಳೋಣ ಅಂತ ಅಂದ್ಕೊಂಡು ಫಿಕ್ಸ್ ಮಾಡಿದ್ದು. ಸೊ ಈಗ ನಾನು ಈ ಥರ ಎಲ್ ಶೇಪ್ ತೊಗೊಳೋದು ಬೇಡ, ಇಲ್ಲೊಂದು, ಇಲ್ಲಿ 3 ಸೀಟು, ಇಲ್ಲೊಂದು, ಸೊ ಟೋಟಲ್ 5 ಸೀಟ್, 5 1 3 1 ಆ ಥರ ಮಾಡೋಣ. ಓಕೆ ಅಲ್ವಾ? ಅಲ್ಲ 5 ಸೀಟರು, ಇಲ್ಲಿ 3, ಇಲ್ಲೊಂದು ಇಲ್ಲೊಂದು ಅಷ್ಟೇ ಬರೋದು. ಈ ಥರ ಎಲ್ ಶೇಪ್ ಬರಲ್ಲ, ಎಲ್ ಶೇಪ್ ಬೇಡ. ಹಾಂ ಇಲ್ಲೂ ಓಪನ್ ಇರುತ್ತೆ, ಇಲ್ಲೆಲ್ಲ ಜಾಗ ಇರುತ್ತೆ, ಇಲ್ಲಿ ವೇಸ್ಟ್ ಜಾಗ. ಇಲ್ಲಿ ನೋಡಿ ವೇಸ್ಟ್ ಇದೆ ನೋಡಿ, ಇಲ್ಲಿ ವೇಸ್ಟು ಇಲ್ಲೆಲ್ಲ ಜಾಗ ಇರುತ್ತೆ ವೇಸ್ಟ್ ಇರೋ ಕಡೆ. ಸೊ ಹಾಂ, ಸೊ 5 ನಮ್ಮ ಅಕ್ಕಗೆ ಒಂದು ಬೇಜಾರಂತೆ, ನಾವು ಅವಳಿಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅವಳಿಗೆ ಬೇಜಾರಂತೆ. ಅಲ್ಲ ಜೊತೆಗೆ ಇವರೇ ಜಾಸ್ತಿ ಹೈಲೈಟ್ ಮಾಡಿ ನನಗೆ ಬೈಯೋದು. ಯಾರು? ನೀವೇ ಸಪೋರ್ಟ್ ತಗೊಂಡ್ರೆ ನೋಡು. ಹಾಂ, ಸೊ ಈಗ ಎಲ್ ಶೇಪ್ ಸೋಫಾ ಬದಲು 5 ಸೀಟರ್ ಸೋಫಾ ತೊಗೋಬೇಕು ಅಂತಿರೋದು. ಅದು ರಿಕ್ಲೈನರು ಇವತ್ತು ಆರ್ಡರ್ ಮಾಡಬೇಕು, ನೋಡೋಣ ಹೇಗಿರುತ್ತೆ ಅಂತ. ಬಟ್ಟೆ ಕಲರ್ ಸೆಲೆಕ್ಟ್ ಮಾಡೋಕ್ಕೆ ಬರ್ತಾರೆ, ಒಂದು ಶೀಟ್ ತೊಗೊಂಡು ಬುಕ್ಕು, ಅದ್ರ ಪ್ರಕಾರ ಡಿಸೈಡ್ ಮಾಡಬೇಕು. ಮತ್ತು ಸ್ಕ್ರೀನ್ಸ್ ಡಿಸೈಡ್ ಮಾಡಬೇಕು. ನಾನು ಹೋಮ್ ಟೂರ್ ಆಲ್ಮೋಸ್ಟ್ ಇಲ್ಲೇ ಮುಗಿಸ್ಬಿಟ್ಟೆ ಅಂದ್ಕೊಳ್ಳಿ. ಹೋಮ್ ಟೂರೇ ಮುಗ್ದೋಯ್ತು ಸೊ ಅದು ಬಿಟ್ಟರೆ ಮತ್ತೆ ಶೋಕೇಶ್ ಇದೆ, ಶೋಕೇಶ್ ಒಂದಷ್ಟು ಐಟಮ್ಸ್ ತೊಗೋಬೇಕು. ಡೈನಿಂಗ್ ಟೇಬಲ್ ಒಂದು ಚಿಕ್ಕ ತೊಗೋಬೇಕು. ಇಷ್ಟೆಲ್ಲ ಖರ್ಚಾಗಳಿದೆ, ನೋಡೋಣ ಏನಾಗುತ್ತೆ ಅಂತ. ಹೋಮ್ ಟೂರ್ ಆದಷ್ಟು ಬೇಗ ಬರುತ್ತೆ. ಮತ್ತೆ ಇಲ್ಲಿ ಒಂದು ಮಿರರ್ ಒಡೆದೋಗಿರೋದಿದೆ, ಇಲ್ಲಿ ಅದೊಂದು ತಂದು ಹಾಕ್ಬೇಕು. ತುಂಬ ಇದೆ ಕಥೆಗಳು, ಮುಗಿಸೋಣ. ಇದು ನೋಡಿ ನಮ್ಗೊಬ್ರು ಸಬ್ಸ್ಕ್ರೈಬರ್ ಕೊಟ್ಟಿದ್ದು, ಸಮೀರ್ ದ ನೇಮ್ ಸೇಸ್ ಇಟ್ ಆಲ್ ಅಂತ. ಕ್ರೇಜಿ ಅಲ್ಲ? ಇಲ್ಲಿದೆಯಲ್ಲ, ಸಮೀರ್ ದ ನೇಮ್ ಸೇಸ್ ಇಟ್ ಆಲ್. ನೋಡಿ ಓಡ್ ಬಂದು ಇಲ್ಲಿ ಕೂತ್ಕೊತಾಳಲ್ಲ. ಹೋಗ್ತಾ ಇದೀನಿ ಅಂತ ಗೊತ್ತಲ್ಲ ಅವಳಿಗೆ, ಹೋಗ್ತಾ ಇದೀನಿ ಅಂತ, ಅದಕ್ಕೆ. ನಮ್ಮ ಮನೇಲಿ 2 ಹೆಣ್ಮಕ್ಳಿಗೂ ಗಾಡಿ ಬೇಕಿತ್ತಂತೆ, ಹೊಸದು. ನೋಡಿ ನಾನು ಯಮಹ ಗಾಡಿ ಇಲ್ಲ. ಯಮಹ ನಂದು ಡಿಯೋ ಇವ್ರದ್ದು ಹಾಳಾಗಿದ್ಯಂತೆ. ನಮ್ಮ ಅಕ್ಕದು ಅದು ಎಷ್ಟು ವರ್ಷದ ಕನ್ಸು ಪಾಪ, ಒಂದು
ಯಾವ್ದು ತಗೋಬೇಕು ಅಂತ ಕನ್ಸಿನಿಂದ? ವೆಸ್ಪಾ. ಇನ್ನೇನ್ ತಗೋಬೇಕು, ಸೇವ್ ಮಾಡ್ಬೇಕು, ಎಲ್ಲ ಇರುತ್ತೆ ಏನಾದ್ರು ಒಂದು. ಎಷ್ಟು ವರ್ಷದಿಂದ ಯಪ್ಪ ದೇವ್ರೆ ಯಾವಾಗ ಬರುತ್ತೆ. ನಮ್ಮ ಅಕ್ಕ ಮನ್ಸ್ ಮಾಡ ನಾಳೆ ತಗೋಬಹುದು, ಅಷ್ಟು ದುಡ್ಡು ಇಟ್ಟಿದ್ದಾಳು. ಇಲ್ಲ ಗೈಸ್ ಇಲ್ಲ. ಸೊ ಅವಳದೊಂದು ಕನ್ಸಿದೆ. ಮತ್ತೆ ನಮ್ಮ ಅಮ್ಮಗೊಂದು ಹೊಸ ಗಾಡಿ ಬೇಕಂದ್ರೆ, ಬಿಕಾಸ್ ನಮ್ದು ಈ ಡಿಯೋ ಏನಿದೆ ತುಂಬಾ ವರ್ಷದಿಂದ ಯೂಸ್ ಮಾಡ್ತಿರೋದು ನಾನು. ತಲೆಮಾರಿಂದ ಯೂಸ್ ಮಾಡಿರೋ ಗಾಡಿ ಅನ್ಕೊಡಿ ಇದನ್ನ. ನಮ್ಮ ಅಮ್ಮ ತಗೊಂಡು ಅದನ್ನಾದ್ಮೇಲೆ ನಾನು ಕೆಲ್ಸಕ್ಕೆ ಯೂಸ್ ಮಾಡಿ, ನಮ್ಮ ಅಕ್ಕ ಕೆಲ್ಸಕ್ಕೆ ಯೂಸ್ ಮಾಡಿ, ನನ್ನ ತಮ್ಮನೂ ಎತ್ಕೊಂಡು ಹೋಗಿ ಎಲ್ಲರೂ ಯೂಸ್ ಮಾಡಿದ್ದೀವಿ ಈ ಗಾಡಿನ. ಸೊ ಈ ಗಾಡಿ ಆ್ಯಕ್ಚುಲ್ ಆಗಿ ಈಗೆಲ್ಲ ಗಡ ಅಂತಿದೆ. ಇದನ್ನ ಚೇಂಜ್ ಮಾಡಬೇಕು. ಇದನ್ನ ಹಂಗೆ ಇಟ್ಟಿದ್ದೀವಿ, ನೋಡೋಣ. ಸ್ಕೂಲ್ ಕೆಲ್ಸಕ್ಕೆ ಹೋಗ್ಬೇಕಾರೆ ಅದು ಫಸ್ಟ್ ಗಾಡಿ ನನ್ನ ದುಡ್ಡಲ್ಲಿ ಲೋನ್ ಕಟ್ಟಿ ನಾನು ತಗೊಂಡಿದ್ದು. ಅದು ಹಠ ಮಾಡಿ ನಾವೇನು ತೊಗೊಳಕ್ ಆಗಲ್ವಾ ಅಂತ. ಅಲ್ಲ, ಅದು ಯಾರೋ ತಗೊಂಡಿದ್ರು ನನ್ನ ಫ್ರೆಂಡ್ಸು, ಏನೋ ಒಂದು ಮಾತಂದ್ರು ಅಂತೇಳಿ. ಅಲ್ಲ, ಬೇರೆಯವ್ರ ಗಾಡಿ ಇಸ್ಕೊಂಡು ಹೋಗ್ತಾ ಇದ್ರಿ ನಾವು ಎಲ್ಲದು ಹೋಗ್ಬೇಕಂದ್ರೆ. ಒಂದು 10 ನಿಮಿಷ ಕೊಡಿ ಅಂತ. ಅದನ್ನ ನೋಡಿ ಬೇಜಾರಾಗಿ ಹೋಗ್ಲಿ ಪರವಾಗಿಲ್ಲ, ಏನು ಒಂದು 6 ತಿಂಗಳು ಕಷ್ಟಪಡ್ಬೋದಾ, ಒಂದು ವರ್ಷ ಕಟ್ಟ. ಲೋನ್ 1 ವರ್ಷ ಕಟ್ಟಿರೋದು, 11 ತಿಂಗಳು ಕಟ್ಟಿದ್ಲು. ನಮ್ಮ ಹೇಳಿ ಡೈಲಾಗ್ ನೆನಪಿದೆ ನಂಗೆ, ನಮ್ಗೇನ್ ತೊಗೊಳಕ್ ಆಗಲ್ವಾ, ತೊಗೊಳೋಣ ಅಂತ ತಗೊಂಡಿದ್ವಿ. ಅಂತ ಮನ್ಸು ಮಾಡಿದೆ. ಆಮೇಲೆ ಆ ಲೋನ್ ಟೈಮಲ್ಲಿ ಒದ್ದಾಡ್ತಿದ್ವಿ. ಏನು ಓದಾಡಿಲ್ಲಪ್ಪ ನಾನು. ಅಂದ್ರೆ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಅದ್ರಲ್ಲಿ ಮಮ್ಮಿ ಕಟ್ತಿದ್ರು ಅಕೌಂಟ್ ಅಲ್ಲೇ ಹೋಗ್ಬಿಟ್ಟಿತ್ತು. ಅದೇ ಫಸ್ಟ್ EMI ನಮ್ಮ ಲೈಫಲ್ಲಿ ತಗೊಂಡಿದ್ದು. ಅಂದ್ರೆ ಅದೇ ಲಾಸ್ಟ್ ಅಕೌಂಟ್ ಅಲ್ಲಿ ಬಂದ ತಕ್ಷಣ ಸ್ಯಾಲ್ರಿ ಬಂತು, ಅದೇ ತಾನೇ ಡಿಲೀಟ್ ಆಗ್ಬಿಡ್ತಿತ್ತು. ಡಿಲೀಟ್ ಅಲ್ಲ. ಬನ್ನಿ ಬ್ರೇಕ್ಫಾಸ್ಟ್ ಮಾಡೋಣ ಗೈಸ್. ನಾನು ಬ್ರೇಕ್ಫಾಸ್ಟ್ ನಾನು ರೆಡಿ ಮಾಡಿಕೊಂಡು ಕೂತ್ಕೊಂಡು ತಿಂತಾ ಇದ್ದೀನಿ. ನನ್ನ ಪೀಸ್ ಟೈಮ್ ಇದು ಆ್ಯಕ್ಚುಲಾಗಿ, ಪೀಸಾಗಿ ಬ್ರೇಕ್ಫಾಸ್ಟ್ ತಿನ್ನೋ ಟೈಮ್ ಗೈಸ್. ಸೊ ನಮ್ಮ ರಿಗಾನ ಬನ್ನೋರು ಇನ್ನೇನು ಹೊರಟ್ರು. ಅವ್ರಿಗೆ ಬಾಯ್ ಹೇಳಿ 3 ದಿನ ಕಾಣಿಸ್ಕೊಳ್ಳಲ್ಲ ಅವರು. ಬಾಯ್ ರಿಗಾನ ಅವರೇ. ಈಗ ಅವ್ರು ಆಟೋಲ್ಲಿ ಹೋಗ್ತಾ ಇದಾರೆ. ಅಮ್ಮ ಗಾಡಿ ಓಡ್ಸಕ್ ಬರಲ್ಲ, ಅದಕ್ಕೆ ನಾನು ಗಾಡಿಲಿ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ಆಟೋ ಹೋಗೋಕೆ ನೋಡಿ, ಆಟೋಲೇ ಹೋಗ್ತಾರೆ. ಆಟೋ ಬುಕ್ ಗಾಡಿ ಆರಾಮಾಗಿ ಹೋಗ್ತೀನಿ. ಅಮ್ಮ ತಾಯಿ ನೀವು ಹೋಗಿ ಆಟೋಲ್ ಹೋಗಿ ಬೇಗ ಪಟ್ ಅಂತ ಬುಕ್ ಮಾಡ್ಕೊಂಡು ಹೋಗಿ. ಡೌನ್ ಡ್ರಾಮಾ ನೋಡಿ ಹೇಳ್ತು. ನಮ್ಮ ಈಗ ಹೋಗ್ತಾ 500 ರೂಪಾಯಿ ಕೊಟ್ಟು ಹೋಗ್ತಾರೆ ಅಂತ ಡ್ರಾಮಾ ಮಾಡ್ತಾಳೆ. ಅವ್ರು ಅವಾಗ್ಲೇ ನನ್ನ ಹತ್ರ ಮಾಡಿದ್ ನೋಡ್ಬೇಕು. ಕೊಟ್ಬಿಟ್ಟ ಕೊಡ್ತಿದ್ದೆ, ಸೇಮ್ ಇದಾರೆ ನೋಡಿ, ಇಬ್ರು ಸೇಮ್ ಇದಾರೆ ನೋಡಿ, ನನಗೆ ಕೊಡಲ್ಲ. ಸೇಮ್ ಇದಾರೆ ನೋಡಿ ನೋಡಕ್ ಒಬ್ರು ಒಂಚೂರು. ನಮ್ಮ ಸ್ವಲ್ಪ ಕ್ಯೂಟ್ ಇದ್ದಾರೆ. ಆದ್ರೆ ಇವು ನಮ್ಮ ಅಮ್ಮ ಸ್ಕಿನ್ ತರ ನಮ್ಮ ಅಕ್ಕ ಸ್ಕಿನ್ ಕ್ಲಿಯರ್ ನೋಡಿ, ಒಂಚೂರು ಪಿಂಪಲ್ಸ್ ಇಲ್ಲ. ನಾ ಎಲ್ಲಿ ಮುಟ್ತೀನಲ್ಲ ಪಿಂಪಲ್ ಬಂದ್ಬಿಡ್ಲಿ, ನಾ ಎಲ್ಲಿ ಮುಟ್ತೀನಲ್ಲ ಪಿಂಪಲ್ ಬಂದ್ಬಿಡ್ಲಿ ದೇವ್ರೇ. ನನ್ನ ಬಾಯಲ್ಲಿ ನನ್ನ ನಾಲ್ಗೆಲ್ಲ ಮಚ್ಚೆ ಇದೆ ಗೊತ್ತಲ್ಲ ನಿಮ್ಗೆ. ನೋಡಿ 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 ಗೈಸ್, ನಮ್ಮ ಅಮ್ಮ 4 ದಿನ ಮಾಡಿರಲ್ಲ, ಫುಲ್ ಪಾರ್ಟಿ ನಡೆಯುತ್ತೆ ನಮ್ಮ ಮನೇಲಿ. ಯಾರ್ಯಾರು ಬರ್ಬೇಕೆಲ್ಲ ಬನ್ನಿ, ಪಾರ್ಟಿ ಮಾಡೋಣ. ಟಿಕೆಟ್ಸ್ ತಗೊಂಡು ಹೌಸ್ ಪಾರ್ಟಿ. 4 ಜನ ಅಮ್ಮ ಇರಲ್ಲ ಗೈಸ್, ಪಾರ್ಟಿ ಮಾಡೋಣ. ನೋಡಿ ಗೈಸ್, ಇವ್ರಿಗೆ ಅಷ್ಟು ಬ್ಯಾಗ್ಗಳು ಕೊಡ್ಸಿದ್ರು. ಇವತ್ತು ಬರ್ತೀನಿ ರಾತ್ರಿ. ಮಕ ನೋಡಿ ಬರೋದು. 4 ದಿನಕ್ಕೆ ಬಟ್ಟೆ ಎತ್ಕೊಂಡು ಹೋಗ್ತಾವ್ರೆ. ಬಿಟ್ಬಿಟ್ಟು ಹೋಗಿ ಬಿಟ್ಬಿಟ್ಟು ಹೋಗಿ. ನೋಡಿ ನಮ್ಗೆ ಎಂತ ಅವಮಾನ ಮಾಡ್ತಾರೆ. ಎಷ್ಟು ಬ್ಯಾಗ್ಗಳಿದ್ರು ಮನೇಲಿ, ಈ ಚೀಲದಲ್ಲಿ ಹಾಕೊಂಡು ಹೋಗ್ತಾವ್ರೆ ಗೈಸ್. ನಾವು ಬ್ಯಾಗ್ ಕೊಡಿಸದೇ ಇರೋ ತರ ನಮ್ಮ ಅಮ್ಮ. ಏನ್ ಮಾಡೋದು, ಬನ್ನಿ ಅವ್ರಿಗೆ ಬಾಯ್ ಹೇಳಿ ಬರೋಣ. ಗೈಸ್ ಮಳೆ ಬೀಳ್ತಾ ಇದೆ ನೋಡಿ. ನಮ್ಮ ಗಾಡಿಲಿ ಹೋಗ್ತೀನಿ ಅಂದ್ರು, ನಂಗೆ ಯಾಕೋ ಇವ್ರು ಎಲ್ಬೋರ್ಡು ಅಂತ ಗೊತ್ತು ಅವಾಗಿಂದ ನಾನು. ಅದಕ್ಕೆ ಪಾಡ ದೂರ ಇದೆ ಅಂತೇಳಿ ಆಟೋ ಹತ್ರ ಡ್ರಾಪ್ ಮಾಡಕ್ ಹೋಗ್ತಾ ಇದೀನಿ ಅಮ್ಮಗೆ. ಬನ್ನಿ ಹೋಗೋಣ. ಇವತ್ತು ನೈಟ್ ಪಾರ್ಟಿ ಬೇರೆ ಮಾಡ್ಬೇಕೆಲ್ಲ ನಾವು. ಫುಲ್ ಟೈಟ್. ನಮ್ಮ ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್. ನಾವು ಮಾಡಿದ್ರೆ ಒಳ್ಳೆ ಪಾರ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ ನಮ್ಮಗಿದೆ ನಮ್ಮ ಮೇಲೆ. ನಮ್ಮ ಮಕ್ಕಳು ಫುಲ್ ಪಾರ್ಟಿ ಮಾಡ್ತಾರೆ ಅಂತ ನಂಬಿಕೆ ನಮಗೆ. ಇನ್ನೂ ಚಿಕ್ಕ ಮಗ ಬರ್ತಾನೆ, ಚಿಕ್ಕ ಮಗ ಬಂದ್ರೆ ಫಿಕ್ಸು. ನಾಳೆನೇ ಬರ್ತಾನೆ ಕರ್ಕೊಂಡು ಹೋಗಕ್ಕೆ. ಇವಾಗ ಏನಕ್ಕೆ ಆಟೋ ಕಳ್ಸಿರೋದಂದ್ರೆ ನಮ್ಮ ಮಮ್ಮಿಗೆ ಬರ್ಬೇಕಾದ್ರೆ ಪಿಕಪ್ ಮಾಡ್ಕೊಡಕ್ ನಾವೇ ಬರ್ತೀರಿ ಅಂತ. ಪಿಕಪ್ ಮಾಡ್ಬೇಕಾದ್ರೆ ಆಟೋ ಬುಕ್ ಮಾಡ್ಬಿಡ್ತೀನಿ. ಇಲ್ಲ ನಾನು ಬರ, ನೀನೇ ಬರ್ಬೇಕು ಪಿಕ್ ಮಾಡಕ್ಕೆ. ಬನ್ನಿ ನೋಡೋಣ. ಗಾಡಿ ಹೋಗ್ತೀನಿ ಅಂದ್ರೆ ಬೇಡ ಅಂದ. ಆಟೋ ಬಂದಿದೆ, ಇಲ್ಲೇ ಹೋದೆ. ಬಾಯ್, ಥ್ಯಾಂಕ್ ಯು ಪಾರ್ಟಿ ಮಾಡಕ್ ಚಾನ್ಸ್ ಕೊಟ್ರಿ. ಬಾಯ್. ಅಮ್ಮ ಹೊರಟ್ರು. ಸೊ ಅವರು ತುಂಬಾ ದಿನ ಆಯ್ತು, ಎಲ್ಲೂ ಹೋಗಲ್ಲ ಯೂಶಲ್ ಆಗಿ ನಮ್ಮ ಪಾಪ. ಅದಕ್ಕೆ ಅವ್ರ ತಮ್ಮನ ಮನೆಗೆ ಹೋಗಿ ಸ್ವಲ್ಪ ದಿನ ಇದು ಬರ್ತೀನಿ ಅಂತ ಹೋದ್ರು. ನಾವು ಈಗ ಹೋಗಿ ನಮ್ಮ ಬ್ರೇಕ್ಫಾಸ್ಟ್ ಅಂತೂ ಆಯ್ತು, ಏನ್ ಮಾಡೋದು ನೋಡ್ಬೇಕು ಗೈಸ್. ಸೊ ಸೋಫಾ ಇವತ್ತಾಗಲ್ಲ, ನಾನು ನಾಳೆ ಬ್ಲಾಗಲ್ಲಿ ಯಾವ ಥರ ಟ್ರೈ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಈ ಬ್ಲಾಗ್ನಲ್ಲಿ ಈಗ ಎಂಡ್ ಮಾಡ್ತೀನಿ. ಬ್ಲಾಗ್ ಸ್ವಲ್ಪ ಉದ್ದ ಆಗ್ಬಿಡುತ್ತೆ. ಸೊ ಸೀ ಯು ನೆಕ್ಸ್ಟ್ ಬ್ಲಾಗ್ ನಾಳೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಲಾಟ್ಸ್ ಆಫ್ ಲವ್ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್. ಬಾಯ್ ಗೈಸ್, ನಾಳೆ ಸಿಕ್ಕುವ. ಪರಿಚಯವಾದ ಪರಿಚಯವಾದ ಪರಿಪರಿಯಾಗಿ ನನಗೆ